ಇವತ್ತಿನ ದಿವಸ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಈ ಒಂದು ಪ್ರತಿಭಟನೆಯ ಅಧ್ಯಕ್ಷರಾದಂಥ ಸೋದರಿಯಾದಂಥ ಉಷಾದೇವಿ ಗುಜ್ಜದರ್ ಅವರೇ, ಖಜಾನ್ಸಿಗಳಾದಂಥ ವಿಜಯಲಕ್ಷ್ಮಿ ಕಲ್ಲೂರವರೇ, ಕಾರ್ಯದರ್ಶಿಗಳಾದಂಥ ಜಗದೀಶ್ ಪತ್ರಿ ಅವರೇ ಹಾಗೂ ಎಲ್ಲ ಈ ಒಂದು CITUವಿನ ಎಲ್ಲ ಕಾರ್ಯಕರ್ತ ಬಂಧುವರೇ ಹಾಗೂ ಎಲ್ಲ ನಮ್ಮ ಅಂಗನವಾಡಿಯ ಕಾರ್ಯಕರ್ತರೇ, ಏನು ತಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಈ ಒಂದು ಹೋರಾಟ ಇವತ್ತು ಹಮ್ಮಿಕೊಂಡಿದ್ದೀರಿ. ಇದು ಒಳ್ಳೆ ವಿಚಾರ. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು ಇವತ್ತ, ಏನಂತಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ನಮಗೆ ಎಲ್ಲಿ ನ್ಯಾಯ ಸಿಗಲ್ಲ ಅಂತಂದ್ರೆ ಅಲ್ಲ ನಾವು ಹೋರಾಟ ಮಾಡಬೇಕಂತ. ಅದೇ ರೀತಿ ತಾವು ಇವತ್ತು ಮಾಡಿದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಇವತ್ತು ತಮ್ಮ ಬೇಡಿಕೆಗಳನ್ನು ಏನಿದೆ, ಇವತ್ತೇನು ತಮ್ಮ ಅಂಗನವಾಡಿಯಲ್ಲಿ ಇವತ್ತು ಅನೇಕ ಮಕ್ಕಳು, ನಾವು ಕೂಡ ಅಂಗನವಾಡಿಯ ದೊಡ್ಡವರಾಗಿದ್ದೆವು. ಅಂಗನವಾಡಿಯಲ್ಲಿ ಇವತ್ತು ಮೊದಲ ಏನು ಅಂಗನವಾಡಿ ಪ್ರಾರಂಭ ಇಲ್ಲದ ಸಮಯದಲ್ಲಿ ಅಂಗನವಾಡಿ ಪ್ರಾರಂಭ ಆಗಿದ್ಮ್ಯಾಕ ಇವತ್ತೇನು ಮಕ್ಕಳು ಇವತ್ತ ಹೆಲ್ದಿ ಇದ್ದಾರೆ, ಇವತ್ತ ಒಳ್ಳೆ ರೀತಿಯಿಂದ ಬೆಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತ ಮೊದಲ ಯಾವ ತಾಯಿಂದ್ರ ಪೋಷಕರಿಗೆ ಯಾವ ತರ ಮಕ್ಕಳಿಗೆ ಬೆಳೆಸಬೇಕಂತ ಒಂದು ಅರಿವಿದ್ದಿಲ್ಲ. ಯಾವಾಗ ಅಂಗನವಾಡಿಗಳು ಪ್ರಾರಂಭ ಆಯಿತು ಅವಾಗ ಅಂಗನವಾಡಿಗೆ ಕಳಿಸಿದಾಗ ಎಲ್ಲಿ ಯಾರಿಗೆ ಮಕ್ಕಳಿಗೆ ಯಾವ ಏಜ್ದಾಗ ಏನೇನು ಕೊಡಬೇಕು, ಪದಾರ್ಥಗಳು, ಊಟದ ಪದಾರ್ಥಗಳು ಏನು ಕೊಡಬೇಕಂತ ಈ ಅಂಗನವಾಡಿ ಪ್ರಾರಂಭ ಆಗಿದ್ದಕ್ಕೆ ಎಲ್ಲ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳ್ಕೊಂಡು ಬರ್ತಾ ಇದ್ದಾರೆ. ಅದರ ಹಾಗೆ ಇವತ್ತ ಬಹಳ ವರ್ಷಗಳಿಂದ ಈ ಅಂಗನವಾಡಿ ಸೇವೆ ಬಹಳ ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ನಡ್ಕೊಂಡು ಬರ್ತಾ ಇದೆ. ಇವತ್ತು ಇಡೀ ದೇಶದಲ್ಲೇ ಒಂದು ಒಳ್ಳೆ ರೀತಿ ನಡ್ಕೊಂಡು ಬರ್ತಾ ಇದೆ. ಆದ ಕಾರಣ ತಮ್ಮ ಏನು ಬೇಡಿಕೆ ಇದೆ ಗೊತ್ತಾ, ಈ ಸರ್ಕಾರದಿಂದ ಏನು ಸರ್ಕಾರಿ ಶಾಲೆಗಳಲ್ಲಿ LKG, UKG ಪ್ರಾರಂಭ ಮಾಡಿ ಅಂಗನವಾಡಿಗಳನ್ನು ಮುಚ್ಚುವಂತ ಕಾರ್ಯ ಇವತ್ತು ನಡೆಸ್ತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ತಾವೇನು ಪ್ರತಿಭಟನೆ ಹೊರಡ್ಕೊಂಡಿದ್ದೀವಿ, ಅದೇ ರೀತಿ ನಾನೂ ಕೂಡ ನಮ್ಮ ಪಕ್ಷದವರ ಅಪೋಸಿಷನ್ ಇರುವಂತ ಆರ್ ಅಶೋಕ್ ಸಾಹೇಬರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಸಾಹೇಬರ ಗಮನಕ್ಕೆ ತಂದು ಮುಂಬರ್ತ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಈ ಒಂದು ಕ್ವಶನ್ ಹಾಕಿ ಇದರ ವಿರುದ್ಧ ನಾವು ಕೂಡ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿ ತಮಗೆ ನ್ಯಾಯ ಕೊಡಿಸುವಂತ ಕಾರ್ಯ ಮಾಡ್ಕೊಂಡು ಹೋಗ್ತೀನಿ. ನಾನು ಸದಾ ತಮ್ಮ ಪರವಾಗಿ ತಮ್ದು ಯಾವುದೇ ಕೆಲಸಗಳಿರಲಿ, ತಮ್ದು ಏನೇ ಇರಲಿ, ನಾನು ಸದಾ ತಮ್ಮ ಒಂದು ಸೇವಕನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಧನ್ಯವಾದ.